ಈ ಬೈಕ್ಗೆ ಮೈಂಟೆನೆನ್ಸ್ ಅಲ್ಲೇ ಆಗ್ಲಿ ಮೈಲೇಜ್ ಅಲ್ಲೇ ಆಗ್ಲಿ ಕಾಂಪಿಟೇಷನ್ ಕೊಡಕ್ಕೆ ತುಂಬಾನೇ ಬೇರೆ ಬೈಕ್ಸ್ ಇದೆ. ಆದ್ರೆ ಲುಕ್ ವೈಸ್ ಅಂತ ಬಂತು ಅಂದ್ರೆ ಇದಕ್ಕೆ ಮ್ಯಾಚ್ ಮಾಡೋ ಬೈಕೇ ಇಲ್ಲ. ರೆಟ್ರೋ ಸ್ಟೈಲ್ಗೆ ಟ್ರೆಂಡಿಂಗ್ ಡಿಸೈನ್ ಕೊಟ್ಟು ರೆಟ್ರೋ ಮಾಡರ್ನ್ ಟೈಪ್ ನಲ್ಲಿ ಟಿವಿಎಸ್ ಅವರು ಈ ಬೈಕ್ ನ ಲಾಂಚ್ ಮಾಡಿದ್ದಾರೆ. ಬರೀ ಮೈಲೇಜು ಮತ್ತೆ ಮೈಂಟೆನೆನ್ಸ್ ಅಂತ ಹೇಳಿ ಲುಕ್ ವೈಸ್ ಗೆ ಕಾಂಪ್ರಮೈಸೇ ಆಗ್ಬೇಡಿ. ಈ ಎಲ್ಲಾ ಫೀಚರ್ಸ್ ಇರೋ ಬೈಕ್ ಅಂತ ಹೇಳಿದ್ರೆ ಟಿವಿಎಸ್ ಅವರ ರೇಡಿಯಾನ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರುವಂತ ಬೈಕ್ ಟಿವಿಎಸ್ ರೇಡಿಯಾನ್ 110cc. ಈ ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2018ರಲ್ಲಿ. ಈ ಬೈಕ್ ನ ನಾವು ಡೈಲಿ ಕಮ್ಯೂಟರ್ ಅನ್ನೋ ಒಂದು ಕ್ಯಾಟಗರಿಗೆ ಸೇರಿಸಲಾಗುತ್ತೆ. ಹಾಗೆ ಈ ಬೈಕ್ ನ ಚಾಸಿಸ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಕ್ರಾಡಲ್ ಟ್ಯೂಬುಲರ್ ಫ್ರೇಮ್ ಅನ್ನೋ ಒಂದು ಚಾಸಿಸ್ ಟೈಪ್ ಇಂದ ಬಂದಿರುವಂತದ್ದು. ಈ ಬೈಕ್ ಅಲ್ಲಿ ನಮಗೆ ಒಟ್ಟು 4 ವೇರಿಯಂಟ್ಸ್ ಇರುವಂತದ್ದು. ಯಾವ್ದು ಅಂತ ನೋಡೋದಾದ್ರೆ ರೇಡಿಯಾನ್ ಡ್ರಮ್ ಬ್ಲಾಕ್ ಎಡಿಷನ್, ರೇಡಿಯಾನ್ ಡ್ರಮ್ ಡಿಜಿಟಲ್, ರೇಡಿಯಾನ್ ಡಿಸ್ಕ್ ಡಿಜಿಟಲ್, ಒಟ್ಟು 4 ವೇರಿಯಂಟ್ಸ್ ಇರುವಂತದ್ದು. ಹಾಗೆ ಈ ಬೈಕ್ ನ ಕಲರ್ ಆಪ್ಷನ್ಸ್ ನ ನೋಡೋದಾದ್ರೆ ಮೆಟಲ್ ಬ್ಲಾಕ್, ಆಲ್ ಬ್ಲಾಕ್, ಟೈಟಾನಿಯಂ ಗ್ರೇ, ರಾಯಲ್ ಪರ್ಪಲ್, ಸ್ಟಾರ್ಲೈಟ್ ಬ್ಲೂ, ಬ್ಲಾಕ್, ಬ್ಲೂ ಅಂಡ್ ಬ್ಲಾಕ್, ರೆಡ್ ಅಂಡ್ ಬ್ಲಾಕ್. ಈ ಬೈಕ್ ನ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ ನ ಫ್ರಂಟ್ ಲುಕ್ ನ ನೋಡ್ತಿರ್ಬೋದು, ತುಂಬಾನೇ ಕ್ಲಾಸಿಕ್ ಆಗಿ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಕಾಣಿಸ್ತಿರುವಂತ ಜಾಗದಲ್ಲಿ ನಿಮ್ಗೆ ಬ್ಲಾಕ್ ಕಲರ್ ಮಿರರ್ಸ್ ನ ಕೊಟ್ಟಿರ್ತಾರೆ. ಸೊ ಈ ಬೈಕ್ ಅಲ್ಲಿ ನಮ್ಗೆ ವೈಸರ್ ಕೂಡ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು, ಬ್ಲಾಕ್ ಕಲರ್ ಗ್ಲಾಸಿ ಫಿನಿಶ್ ನಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಹಾಗೆ ಇಲ್ಲಿ ಟಿವಿಎಸ್ ಅನ್ನೋ ಕ್ರೋಮ್ ಫಿನಿಶ್ ಬ್ಯಾಡ್ಜಿಂಗ್ ಕೊಟ್ಟಿರುವಂತದ್ದು. ಹಾಗೆ ಹೆಡ್ ಲೈಟ್ ಸುತ್ತ ನೋಡ್ತಿರ್ಬೋದು ನಿಮ್ಗೆ ಕ್ರೋಮ್ ಫಿನಿಶ್ ನಲ್ಲಿ ಡಿಸೈನ್ ಮಾಡಿರುವಂತದ್ದು. ಹಾಗೆ ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ಕೂಡ ನಮಗೆ ಹಾಲೋಜಿನ್ ಹೆಡ್ ಲ್ಯಾಂಪ್ಸ್, ಹಾಲೋಜಿನ್ ಇಂಡಿಕೇಟರ್ಸ್ ನ ಕೊಟ್ಟಿರ್ತಾರೆ. ಹಾಗೆ ಎಲ್ಇಡಿ ಡಿಆರ್ಎಲ್ಸ್ ಬೈ ಡಿಫಾಲ್ಟ್ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಬರುವಂತದ್ದು. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು. ಹಾಗೆ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಮಡ್ಗಡ್ ನ ನೋಡ್ತಿರ್ಬೋದು, ಗ್ಲಾಸಿ ಫಿನಿಶ್ ನಲ್ಲಿ ಇರುವಂತಹ ಫೈಬರ್ ಮಡ್ಗಡ್ ನ ಕೊಟ್ಟಿರ್ತಾರೆ. ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಸಸ್ಪೆನ್ಷನ್ ನ ನೋಡೋದಾದ್ರೆ ಟೆಲಿಸ್ಕೋಪಿಕ್ ಆಯಿಲ್ ಡ್ಯಾಂಪ್ ಶಾಕ್ ಅಬ್ಸರ್ಬ್ಸ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಈ ಒಂದು ಸಸ್ಪೆನ್ಷನ್ಸ್ ಈಸಿಯಾಗಿ ಎಲ್ಲಾ ಹಳ್ಳ ಕೊಳ್ಳಗಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನ ಒಳಗೊಂಡಿರುತ್ತೆ. ಹಾಗೆ ಈ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಒಟ್ಟು 4 ವೇರಿಯಂಟ್ಸ್ ನಲ್ಲಿ ಒಂದೇ ಒಂದು ವೇರಿಯಂಟ್ ನಲ್ಲಿ ಮಾತ್ರ ನಮಗೆ ಡಿಸ್ಕ್ ಬ್ರೇಕ್ ಬರುವಂತದ್ದು. ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು ನಿಮಗೆ 240 ಜೊತೆಗೆ 2 ಪಿಸ್ಟನ್ ಕ್ಯಾಲಿಪರ್ ನ ಕೊಟ್ಟಿರ್ತಾರೆ. ಮಿಕ್ಕಿ ಎಲ್ಲಾ 3 ವೇರಿಯಂಟ್ಸ್ ಗೂ ನಮಗೆ ಡ್ರಮ್ ಬ್ರೇಕ್ಸ್ ಇರುತ್ತೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 2.75 18 ಇಂಚಸ್ ಇಂದ ಬಂದಿರುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಮತ್ತೆ ಅಲಾಯ್ ವೀಲ್ಸ್ ನ ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಅಲಾಯ್ ವೀಲ್ಸ್ ತುಂಬಾನೇ ಅದ್ಭುತವಾಗಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ರಿಯರ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡೋದಾದ್ರೆ 5 ಸ್ಟೆಪ್ ಅಡ್ಜಸ್ಟಬಲ್ ಜೊತೆಗೆ ಹೈಡ್ರಾಲಿಕ್ ಶಾಕ್ ಅಬ್ಸರ್ಬ್ಸ್ ನ ಕೊಟ್ಟಿರುವಂತದ್ದು. ನೋಡ್ತಿರ್ಬೋದು ಎರಡು ಸೈಡ್ ನಿಮಗೆ ಸಸ್ಪೆನ್ಷನ್ಸ್ ನ ಕೊಟ್ಟಿರುವಂತದ್ದು. ಹಾಗೆ ಆ ಒಂದು ಸಸ್ಪೆನ್ಷನ್ ಕಲರ್ ನ ಬ್ಲಾಕ್ ಫಿನಿಶ್ ಜೊತೆಗೆ ಕೊಟ್ಟಿರುವಂತದ್ದು ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸಸ್ಪೆನ್ಷನ್ಸ್ ಈಸಿಯಾಗಿ ಎಲ್ಲಾ ಹಳ್ಳಕೊಳ್ಳಗಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನೂ ಕೂಡ ಒಳಗೊಂಡಿರುತ್ತೆ. ಹಾಗೆ ಈ ಒಂದು ಬೈಕ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಎಲ್ಲಾ ವೇರಿಯಂಟ್ಸ್ ನಲ್ಲೂ ನಮಗೆ ಡ್ರಮ್ ಬ್ರೇಕ್ಸ್ ಇರುವಂತದ್ದು. ಡ್ರಮ್ ಬ್ರೇಕ್ ನ ಸೈಜ್ ಬಂದು 110 ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 18 ಇಂಚಸ್ ಇಂದ ಬಂದಿರುತ್ತೆ. ಮತ್ತೆ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ರೇಡಿಯಾನ್ ಬೈಕ್ ನ ಇಂಜಿನ್ ಪ್ಲೇಸ್ಮೆಂಟ್ ನ ನೋಡ್ತಿರ್ಬೋದು, ತುಂಬಾನೇ ಅದ್ಭುತವಾಗಿ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಂಜಿನ್ ಡಿಸೈನ್ ಕೂಡ ನೋಡ್ತಿರ್ಬೋದು, ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಜೊತೆಗೆ ತುಂಬಾನೇ ಅದ್ಭುತವಾಗಿ ರೆಡಿ ಮಾಡಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ಡೀಟೈಲ್ ಆಗಿ ನೋಡ್ತಾ ಹೋಗೋಣ. ಇಂಜಿನ್ ಸಿಸಿ ನ ನೋಡೋದಾದ್ರೆ 109.7 ಸಿಸಿ ಆಗಿರುವಂತದ್ದು. ಇಂಜಿನ್ ಟೈಪ್ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ 2 ವಾಲ್ವ್ಸ್ ಜೊತೆಗೆ ಬಂದಿರುವಂತದ್ದು. ಹಾಗೆ ಒಂದು ಬೈಕ್ ನ ಸ್ಟಾರ್ಟಿಂಗ್ ಟೈಪ್ ನ ನೋಡೋದಾದ್ರೆ ಕಿಕ್ ಸ್ಟಾರ್ಟ್ ಇರುತ್ತೆ, ಸೆಲ್ಫ್ ಸ್ಟಾರ್ಟ್ ಇರುತ್ತೆ. ಒಟ್ಟು ನಮಗೆ 4 ಗೇರ್ಸ್ ಇರುವಂತದ್ದು. ಹಾಗೆ ಈ ಒಂದು ಬೈಕ್ ಗೆ ಫ್ಯೂಯಲ್ ಇಂಜೆಕ್ಷನ್ ಇಂದ ಫ್ಯೂಯಲ್ ಸಪ್ಲೈ ಆಗುವಂತದ್ದು. ಮತ್ತೆ E20 ಪೆಟ್ರೋಲ್ ಇದಕ್ಕೆ ಸಪೋರ್ಟ್ ಆಗುವಂತದ್ದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 10 ಲೀಟರ್ ಅಷ್ಟು ಆಗಿರುವಂತದ್ದು. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 1.5 ಲೀಟರ್ ಅಷ್ಟು ಆಗಿರುವಂತದ್ದು. ರೈಡಿಂಗ್ ರೇಂಜ್ ನ ನೋಡೋದಾದ್ರೆ ಅಂದ್ರೆ ಒಂದು ಫುಲ್ ಟ್ಯಾಂಕ್ ಎಷ್ಟು ದೂರ ಹೋಗಬಹುದು ಅಂತ ನೋಡೋದಾದ್ರೆ 680 ಕಿಲೋಮೀಟರ್ ಇಂದ 720 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ನ ಪವರ್ ನ ನೋಡೋದಾದ್ರೆ 8.08 BHP ಅಟ್ 7350 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಬೈಕ್ ನ ಟಾರ್ಕ್ ನ ನೋಡೋದಾದ್ರೆ 8.7 Nm ಅಟ್ 4500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಈ ಒಂದು ಬೈಕ್ ನ ಮ್ಯಾಕ್ಸಿಮಮ್ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 102 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗುವಂತದ್ದು. ಹಾಗೆ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 63 ರಿಂದ 68 ಕಿಲೋಮೀಟರ್ ಪರ್ ಲೀಟರ್ ಗೆ ಪ್ರೊಡ್ಯೂಸ್ ಮಾಡುವಂತದ್ದು.
ಈ ಬೈಕ್ ನ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನೋಡ್ತಾ ಹೋಗೋಣ. ನೋಡ್ತಿರ್ಬೋದು 2 ಕೀಸ್ ನ ಕೊಟ್ಟಿರ್ತಾರೆ. ಬೇಸ್ ವೇರಿಯಂಟ್ಸ್ ಆದಂತಹ ರೇಡಿಯಾನ್ ಡ್ರಮ್ ಬ್ಲಾಕ್ ಎಡಿಷನ್ ಮತ್ತೆ ರೇಡಿಯಾನ್ ಡ್ರಮ್ ಎಡಿಷನ್ ವೇರಿಯಂಟ್ಸ್ ನಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಿರುವಂತಹ ಅನಲಾಗ್ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ಕೊಟ್ಟಿರ್ತಾರೆ. ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಅನಲಾಗ್ ಮುಖಾಂತರನೇ ಬಂದಿರುವಂತದ್ದು. ನೋಡ್ತಿರ್ಬೋದು ಸೆಂಟರ್ ಆಫ್ ದಿ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ಅಲ್ಲಿ ಕೆಲವೊಂದಷ್ಟು ಸಿಂಬಲ್ಸ್ ನ ಬ್ಲಿಂಕ್ ಆಗೋ ರೀತಿಯಲ್ಲಿ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ಇಲ್ಲಿ ಟಿವಿಎಸ್ ಲೋಗೋನು ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಿರುವಂತದ್ರಲ್ಲಿ ನಿಮಗೆ ಫ್ಯೂಯಲ್ ಗೇಜ್ ನ ಕೊಟ್ಟಿರುವಂತದ್ದು. ಇದು ಸಾಕಷ್ಟು ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಗೆ. ಹಾಗೆ ಟಾಪ್ ವೇರಿಯಂಟ್ಸ್ ಆದಂತಹ 2 ರೇಡಿಯಾನ್ ಡ್ರಮ್ ಡಿಜಿಟಲ್, ರೇಡಿಯಾನ್ ಡಿಸ್ಕ್ ಡಿಜಿಟಲ್ ಅನ್ನೋ 2 ವೇರಿಯಂಟ್ಸ್ ನಲ್ಲಿ ನಿಮಗೆ LCD ಇರುವಂತಹ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ಕೊಟ್ಟಿರ್ತಾರೆ. ಅದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಇರುತ್ತೆ. ಯಾವುದೇ ರೀತಿ ಬ್ಲೂಟೂತ್ ಆಪ್ಷನ್ ಈ ಒಂದು ಬೈಕ್ ನಲ್ಲಿ ಇರಲ್ಲ. ಈ ಬೈಕ್ ನ ಪ್ರತಿಯೊಂದು ಪಾರ್ಟ್ಸ್ ನು ಕೂಡ ಅತ್ಯದ್ಭುತವಾಗಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಕಂಪ್ನಿಯವರು ಪ್ರೀಮಿಯಂನೆಸ್ ಗೆ ಕಾಂಪ್ರಮೈಸ್ ಆಗಿದ್ದಾರೆ ಅಂತಾನೆ ಹೇಳೋಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ರೆಡಿ ಮಾಡಿರುವಂತದ್ದು. ನೋಡ್ತಿರ್ಬೋದು ಗ್ರಿಪ್ಪರ್ಸ್ ಆಗ್ಲಿ, ಬ್ರೇಕ್ ಲಿವರ್ಸ್ ಆಗ್ಲಿ, ಕ್ಲಚ್ ಲಿವರ್ ಆಗ್ಲಿ ಅಥವಾ ಸ್ವಿಚಸ್ ಆಗ್ಲಿ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು ಫ್ಯೂಲ್ ಟ್ಯಾಂಕ್ ಕ್ಯಾಪ್ ನು ಕೂಡ ಕ್ರೋಮ್ ಫಿನಿಶ್ ನಲ್ಲಿ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿರುವಂತದ್ದು. ಹಾಗೆ ಫ್ಯೂಲ್ ಟ್ಯಾಂಕ್ ಮೇಲೆ ನಿಮಗೆ ಟ್ಯಾಂಕ್ ಪ್ಯಾಡ್ಸ್ ಕೂಡ ಇರುವಂತದ್ದು ಒಳ್ಳೆ ಗ್ರಿಪ್ ಗೋಸ್ಕರ. ಹಾಗೆ ಟಿವಿಎಸ್ ಅನ್ನೋ ಬ್ಯಾಡ್ಜಿಂಗು 3D ಅಲ್ಲಿ ಕ್ರೋಮ್ ಫಿನಿಶ್ ಜೊತೆಗೆ ಬಂದಿರುವಂತದ್ದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ರೇಡಿಯಾನ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ 3D ಫಿನಿಶ್ ನಲ್ಲಿ ಬಂದಿರುವಂತದ್ದು. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಹಿಡ್ಕೊಳ್ಳೋದಕ್ಕೆ ಒಂದು ಹುಕ್ ಕೂಡ ಕೊಟ್ಟಿರುವಂತದ್ದು, ಮತ್ತೆ ಲಗೇಜ್ ಹುಕ್ ಕೂಡ ಅದರಲ್ಲಿ ಬಂದಿರುವಂತದ್ದು. ಮತ್ತೆ ಟಿವಿಎಸ್ ಅನ್ನೋ ಬ್ಯಾಡ್ಜಿಂಗ್ ಇಂಜಿನ್ ಮೇಲೆ ರೆಡ್ ಕಲರ್ ಅಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಪ್ರತಿಯೊಂದು ಕ್ರೋಮ್ ಫಿನಿಶ್ ನು ತುಂಬಾನೇ ಚೆನ್ನಾಗಿ ರೆಡಿ ಮಾಡಿರುವಂತದ್ದು. ಹಾಗೆ ಪ್ರೊಟೆಕ್ಷನ್ ಗೆ, ಸೈಲೆನ್ಸರ್ ಪ್ರೊಟೆಕ್ಷನ್ ಗೆ ಕೆಲವೊಂದು ಪಾರ್ಟ್ಸ್ ನಲ್ಲಿ ನಿಮಗೆ ಸೇಫ್ಟಿ ಫೀಚರ್ ಆಗಿ ಕೂಡ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ಈ ಬೈಕ್ ನ ಎಡಭಾಗದಲ್ಲೂ ಕೂಡ ಸೇಮ್ ಡಿಸೈನ್ಸ್ ಇರುವಂತಹ 3D ಬ್ಯಾಡ್ಜಿಂಗ್ ನ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಂಜಿನ್ ಮೇಲೆ ಇರುವಂತಹ ಟಿವಿಎಸ್ ಅನ್ನೋ ಬ್ಯಾಡ್ಜಿಂಗ್ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಜೊತೆಗೆ ಎರಡೂ ಸೈಡ್ ನಲ್ಲಿ ಕೊಟ್ಟಿರೋದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಗೇರ್ ಲಿವರು ಕೂಡ ಎರಡೂ ಸೈಡ್ ಇರುವಂತದ್ದು. ಹಾಗೆ ರೈಡರ್ದು ಫುಟ್ ರೆಸ್ಟ್ ಮತ್ತೆ ಸೈಡ್ ಸ್ಟ್ಯಾಂಡ್, ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಇರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಪಿಲಿಯನ್ ರೈಡರ್ ನ ಫುಟ್ ರೆಸ್ಟ್ ನೋಡ್ತಿರ್ಬೋದು ರಬ್ಬರ್ ಪ್ಯಾಡೆಡ್ ಜೊತೆಗೆ ಬಂದಿರುವಂತದ್ದು. ಹಾಗೆ ಚೈನ್ ಸ್ಪ್ರಾಕೆಟ್ ಗೆ ಫುಲ್ ಕವರ್ ನ ಕೊಟ್ಟಿರುವಂತದ್ದು. ಯಾವುದೇ ರೀತಿ ಈಸಿಯಾಗಿ ನಿಮಗೆ ಗಲೀಜು ಹೋಗಿ ಕುತ್ಕೊಳ್ತಿರೋ ಹಾಗೆ ಪ್ರೊಟೆಕ್ಟ್ ಮಾಡುವಂತದ್ದು. ಹಾಗೆ ನಿಮಗೆ ವುಮೆನ್ಸ್ ಸ್ಯಾರಿ ಗಾರ್ಡು ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ನಲ್ಲಿ ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರೈಟ್ ಸೈಡ್ ಅಲ್ಲಿ ಇರುವಂತಹ ಪಿಲಿಯನ್ ರೈಡರ್ ನ ಫುಟ್ ರೆಸ್ಟ್ ಕೂಡ ರಬ್ಬರ್ ಪ್ಯಾಡೆಡ್ ಜೊತೆಗೆ ಬಂದಿರುವಂತದ್ದು. ಸೆಲ್ಫ್ ಸ್ಟಾರ್ಟ್ ಜೊತೆಗೆ ಈ ಒಂದು ಬೈಕ್ ನಲ್ಲಿ ಕಿಕ್ಕರು ಕೂಡ ಬಂದಿರುತ್ತೆ ಎಲ್ಲಾ ವೇರಿಯಂಟ್ಸ್ ನಲ್ಲೂ. ಹಾಗೆ ಇಲ್ಲಿರುವಂತಹ ರೈಡರ್ ನ ಫುಟ್ ರೆಸ್ಟ್ ಮತ್ತೆ ಬ್ರೇಕ್ ಪ್ಯಾಡ್ಸ್ ನ ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 60,000 ಕಿಲೋಮೀಟರ್ ಅಥವಾ 5 ವರ್ಷ ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು 5 ಫ್ರೀ ಸರ್ವಿಸ್ ಇರುವಂತದ್ದು. ಮೊದಲನೇ ಸರ್ವಿಸ್ 750 ಕಿಲೋಮೀಟರ್ ಅಥವಾ 30 ದಿವಸದೊಳಗಡೆ, ಎರಡನೇ ಸರ್ವಿಸ್ 3,000 ಕಿಲೋಮೀಟರ್ ಅಥವಾ 90 ದಿವಸದೊಳಗಡೆ, ಮೂರನೇ ಸರ್ವಿಸ್ 6,000 ಕಿಲೋಮೀಟರ್ ಅಥವಾ 180 ದಿವಸದೊಳಗಡೆ, ನಾಲ್ಕನೇ ಸರ್ವಿಸ್ 9,000 ಕಿಲೋಮೀಟರ್ ಅಥವಾ 270 ದಿವಸದೊಳಗಡೆ, ಐದನೇ ಸರ್ವಿಸ್ 12,000 ಕಿಲೋಮೀಟರ್ ಅಥವಾ 1 ವರ್ಷದ ಒಳಗಡೆ ಆಗಿರುತ್ತೆ. ಹಾಗೆ ಈ ಒಂದು ಬೈಕ್ ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ 113 kg ಆಗಿರುವಂತದ್ದು ನೋಡ್ತಿರ್ಬೋದು. ವೆಯ್ಟ್ ತುಂಬಾನೇ ಕಮ್ಮಿ ಆಗಿರೋದ್ರಿಂದ ನಿಮಗೆ ಈ ಒಂದು ಬೈಕ್ ನಲ್ಲಿ ಒಳ್ಳೆ ಮೈಲೇಜ್ ಬರುವಂತದ್ದು. ಹಾಗೆ ಈಸಿಯಾಗಿ ಹ್ಯಾಂಡಲ್ ಕೂಡ ಮಾಡಬಹುದಾಗಿರುತ್ತೆ. ಹಾಗೆ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 180 mm ಇರುವಂತದ್ದು ನೋಡ್ತಿರ್ಬೋದು. ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಗ್ರೌಂಡ್ ಕ್ಲಿಯರೆನ್ಸ್. ನೀವು ಎಂತ ಆಫ್ ರೋಡ್ ಹೋದ್ರೂ ಕೂಡ ಯಾವುದೇ ರೀತಿ ಟೆನ್ಷನ್ ತಗೊಳ್ದಿರಾ ಈ ಒಂದು ಬೈಕ್ ನ ಓಡಿಸಬಹುದಾಗಿರುತ್ತೆ ಆರಾಮಾಗಿ. ಹಾಗೆ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 780 mm ಇರುವಂತದ್ದು ನೋಡ್ತಿರ್ಬೋದು. ನನ್ನ ಹೈಟ್ ಬಂದು 6.1 ಅಡಿ ಇರುವಂತದ್ದು. ನಾನು ಕುತ್ಕೊಂಡಾಗ ಸೆಂಟರ್ ಸ್ಟ್ಯಾಂಡ್ ಹಾಕಿನೂ ಕೂಡ ನನ್ನ ಎರಡೂ ಕಾಲುಗಳು ಈಸಿಯಾಗಿ ನೆಲಕ್ಕೆ ತಾಕ್ತಾ ಇತ್ತು. ಸೊ ಅದರಿಂದ ನೀವು ಆರಾಮಾಗಿ ಒಂದು ಬೈಕ್ ನ ಓಡಿಸಬಹುದಾಗಿರುತ್ತೆ ಯಾವುದೇ ರೀತಿ ಹೈಟಿನ ತೊಂದರೆ ಇಲ್ದಿರಾ. ಎಲ್ಲ ಹೈಟ್ ನವರು ಕೂಡ ಈ ಒಂದು ಬೈಕ್ ನ ಓಡಿಸಬಹುದಾಗಿರುತ್ತೆ ಆರಾಮಾಗಿ. ಈ ಬೈಕ್ ಅಲ್ಲಿ ನನಗೆ ಇನ್ನ ಒಂದು ತುಂಬಾನೇ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಎಕ್ಸಾಸ್ಟ್ ನೋಟು ತುಂಬಾನೇ ಬೇಸ್ ಇರುವಂತದ್ದು. ಬನ್ನಿ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ. ಈ ಸ್ಕೂಟರ್ ನಲ್ಲಿ ನಮಗೆ ಸಿಂಗಲ್ ಸೀಟ್ ನ ಕೊಟ್ಟಿರ್ತಾರೆ. ಯಾವುದೇ ರೀತಿ ಸ್ಪ್ಲಿಟೆಡ್ ಸೀಟ್ ಬಂದಿರೋದಿಲ್ಲ. ನೋಡ್ತಿರ್ಬೋದು ಸೀಟ್ ಅಂತೂ ತುಂಬಾನೇ ಕಂಫರ್ಟಬಲ್ ಆಗಿದೆ. ಯಾವುದೇ ರೀತಿ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ರೈಡರ್ಗೂ ಅಷ್ಟೇ, ಪಿಲಿಯನ್ ರೈಡರ್ಗೂ ಅಷ್ಟೇ
ತುಂಬಾನೇ ಸಾಫ್ಟ್ ಆಗಿರುವಂತಹ ಸೀಟ್ಸ್ ನ ಕೊಟ್ಟಿರುವಂತದ್ದು. ಹಾಗೆ ನಿಮ್ಗೆ ಇದು ಪೂರ್ತಿ ದಿವಸ ಓಡಿಸಿದ್ರು ಕೂಡ ಗಾಡಿ ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಹಾಗೆ ಒಂದು ಬೈಕ್ ನಲ್ಲಿ ಕ್ಯಾರಿಯರ್ ನ ನೋಡ್ತಿರ್ಬೋದು, ಯಾವ್ದಾದ್ರು ಥಿಂಗ್ಸ್ ನ ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬಾನೇ ಈಸಿ ಆಗಿರುವಂತ ಕ್ಯಾರಿಯರ್ ನ ಕೊಟ್ಟಿರುವಂತದ್ದು. ಹಾಗೆ ಹಿಂದೆಗಡೆ ಸೆಕ್ಷನ್ ಅಲ್ಲಿ ನೋಡ್ತಿರ್ಬೋದು ಟಿವಿಎಸ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು. ಮತ್ತೆ ಟೈಲ್ ಲ್ಯಾಂಪ್ ನಿಮಗೆ ಹಾಲೋಜಿನ್ ಇಂದಾನೆ ಬಂದಿರುತ್ತೆ, ಯಾವುದೇ ರೀತಿ ಎಲ್ಇಡಿ ಬಂದಿರೋದಿಲ್ಲ. ಇಂಡಿಕೇಟರ್ಸ್ ಕೂಡ ನಿಮಗೆ ಹಾಲೋಜಿನ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ರೈವಲ್ರಿ ಬೈಕ್ಸ್ ಯಾವ್ದಾವ್ದು ಅಂತ ನೋಡೋದಾದ್ರೆ, ಸ್ಟ್ರೇಟ್ ಕಾಂಪಿಟೇಟರ್ ಅಂತಂದ್ರೆ ಹೀರೋ ಸ್ಪ್ಲೆಂಡರ್ ಪ್ಲಸ್, ಹೋಂಡಾ ಸಿಡಿ 110 ಡ್ರೀಮ್, ಬಜಾಜ್ ಪ್ಲಾಟಿನಾ, ಈ ಮೂರು ಬೈಕ್ಸ್ ಈ ಬೈಕ್ ನ ರೈವಲ್ರಿ ಬೈಕ್ಸ್ ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಅಂತ ನೋಡೋದಾದ್ರೆ, 2,500 ರೂಪಾಯಿಂದ 4,000 ರೂಪಾಯಿನಷ್ಟು ಒಂದು ವರ್ಷಕ್ಕೆ ಖರ್ಚು ಬರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ 4 ವೇರಿಯಂಟ್ಸ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ರೇಡಿಯಾನ್ ಡ್ರಮ್ ಬ್ಲಾಕ್ ಎಡಿಷನ್ ನ ಪ್ರೈಸ್ ನ ನೋಡೋಣ. 71,450 ರೂಪಾಯಿನಷ್ಟು ಎಕ್ಸ್ ಶೋರೂಮ್ ಪ್ರೈಸ್ ನ ಚಾರ್ಜ್ ಮಾಡ್ತಿರುವಂತದ್ದು. RTO ಮತ್ತೆ ಇನ್ಶೂರೆನ್ಸ್ ಅಂತ ಹೇಳಿ 19,058 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 762 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ಆನ್ ರೋಡ್ ಪ್ರೈಸ್ ನಿಮ್ಗೆ 91,270 ರೂಪಾಯಿ ಆಗಿರುವಂತದ್ದು. ಹಾಗೆ ರೇಡಿಯಾನ್ ಡ್ರಮ್ ವೇರಿಯಂಟ್ ನ ಪ್ರೈಸ್ ನ ನೋಡ್ತಾ ಹೋಗೋಣ. 77,050 ರೂಪಾಯಿನಷ್ಟು ಎಕ್ಸ್ ಶೋರೂಮ್ ಪ್ರೈಸ್ ನ ಚಾರ್ಜ್ ಮಾಡ್ತಿರುವಂತದ್ದು. 19,892 ರೂಪಾಯಿನಷ್ಟು RTO ಮತ್ತೆ ಇನ್ಶೂರೆನ್ಸ್ ಅಂತ ಹೇಳಿ ಚಾರ್ಜ್ ಮಾಡ್ತಿರುವಂತದ್ದು. 762 ರೂಪಾಯಿನಷ್ಟು ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 97,710 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಮೂರನೇ ವೇರಿಯಂಟ್ ಆಗಿರುವಂತಹ ರೇಡಿಯಾನ್ ಡ್ರಮ್ ಡಿಜಿಟಲ್ ವೇರಿಯಂಟ್ ಪ್ರೈಸ್ ನ ನೋಡೋದಾದ್ರೆ 80,050 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು ಎಕ್ಸ್ ಶೋರೂಮ್ ನ ಪ್ರೈಸ್. RTO ಮತ್ತೆ ಇನ್ಶೂರೆನ್ಸ್ ಅಂತ ಹೇಳಿ 20,348 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 762 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ಆನ್ ರೋಡ್ ಪ್ರೈಸ್ ನಿಮಗೆ 1,01,160 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಟಾಪ್ ವೇರಿಯಂಟ್ ಆಗಿರುವಂತಹ ರೇಡಿಯಾನ್ ಡಿಸ್ಕ್ ಡಿಜಿಟಲ್ ನ ವೇರಿಯಂಟ್ ನ ಪ್ರೈಸ್ ನ ನೋಡೋದಾದ್ರೆ 82,300 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು ಎಕ್ಸ್ ಶೋರೂಮ್ ಪ್ರೈಸ್. ಇನ್ಶೂರೆನ್ಸ್ ಮತ್ತೆ ಟ್ಯಾಕ್ಸ್ ನ ನೋಡೋದಾದ್ರೆ 20,678 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 762 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 1,03,740 ರೂಪಾಯಿನಷ್ಟು ಚಾರ್ಜ್ ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ಕಂಪ್ನಿಯವರು ಕೆಲವೊಂದಷ್ಟು ಡಿಸ್ಕೌಂಟ್ಸ್ ಕೂಡ ಕೊಡ್ತಿದ್ದಾರೆ. ಆ ಡಿಸ್ಕೌಂಟ್ಸ್ ಮತ್ತೆ ಸೇಲ್ಸ್ ನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕಂಪ್ಲೀಟ್ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾರೆ. ಇದಿಷ್ಟು ಇನ್ಫಾರ್ಮೇಶನ್ಸ್ ಈ ಒಂದು ಬೈಕ್ ಬಗ್ಗೆ ಆಗಿರುತ್ತೆ. ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.